ಮಾತಾಡಿದ್ದಾರೆ. ಅವರೇನು ಮಾತಾಡಿದ್ದಾರೆ ಬನ್ನಿ ತೋರಿಸ್ತೀನಿ. ಮಹಾನಗರ ಪಾಲಿಕೆಗೆ ನಾವು ಏನು ಹೇಳಬೇಕು ಗೊತ್ತಿಲ್ಲ. ಇವತ್ತು ಎಲ್ಲ ವಿಷಯದಲ್ಲೂ ಹಿಂಗೆ ಮಹಾನಗರ ಪಾಲಿಕೆ ಇವತ್ತು ಜನಗಳ ದುಡ್ಡನ್ನು ಪೋಲ್ ಮಾಡುತ್ತೆ. ಯಾರೋ ಒಬ್ಬರು ಜನಗಳದ್ದು ಒಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಬಂದು ಸೀಜ್ ಮಾಡೋದು, ತೊಂದರೆ ಕೊಡೋದು, ಅದಲ್ಲದೆ ಮತ್ತೆ ಗಿಂಬಳ ಕೇಳೋದು ಎಲ್ಲ ಮಾಡ್ತಾರೆ. ಇವತ್ತು ನೋಡಿ 80 ಕೋಟಿ ರೂಪಾಯಿ ದುಡ್ಡು, ನಮ್ಮ ತೆರಿಗೆ ದುಡ್ಡನ್ನು ಸುಮಾರು ಒಂದು 3-4 ವರ್ಷದಿಂದ ಇವರು ಎಲ್ಲಿಂದಲೋ ಫಾರಿನಿಂದ ತಂದರು. ಒಂದೊಂದು ಇಟ್ಟಿಗೆ ಕಲ್ಲುಗಳನ್ನು ಕಬ್ಬಣ ಫಾರಿನಿಂದ ತಂದುಬಿಟ್ಟು ಕೇಬಲ್ದೇನೋ ಮಾಡ್ತವೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ಟಿದ್ದಾರೆ. ಏನೊಂದು ಸ್ವತಂತ್ರ ಉದ್ಯಾನವನದಲ್ಲಿ ಜನಗಳಿಗೂ ಬಳಕೆ ಮಾಡ್ತಾ ಇಲ್ಲ. ಈ ಕಡೆ ನಮ್ಮ ತೆರಿಗೆ ದುಡ್ಡು 80 ಕೋಟಿಯಷ್ಟು ದುಡ್ಡನ್ನು ಇವತ್ತು ನೀರಲ್ಲಿ ಹೋಮ ಮಾಡ್ದಂಗೆ ಇದೆ. ಈಗಾಗಲೇ ಸುಮಾರು ಬಾರಿ ಟೆಂಡರ್ಗಳು ಕರೆದಿದ್ದಾರೆ. ಅವ್ರ ಒಳಾಂತರಗಳು ಏನು ಅಂತ ಗೊತ್ತಿಲ್ಲ. ಹೀಗಾದರೆ ಜನಗಳು ಯಾಕೆ ತೆರಿಗೆ ಕಟ್ಟಬೇಕು ಅಂತ ನಮ್ಮ ಪ್ರಶ್ನೆ. 80 ಕೋಟಿ ರೂಪಾಯಿವರೆಗೆ ಖರ್ಚು ಮಾಡಿರೋವಂಥದ್ದು ಒಂದನ್ನು ಕಾಂಪ್ಲೆಕ್ಸನ್ನು 3 ಫ್ಲೋರ್ ಮಾಡಿದ್ದಾರೆ. ಅದರ ಮೇಲ್ಗಡೆಗೆ ಈಗ ಸ್ವತಂತ್ರ ಏನಾದರೂ ಒಂದು ಹೋರಾಟ ಮಾಡೋದಕ್ಕೆ ಅಂತ ಮಾಡಿದ್ದಾರೆ. ಅದು ಎಲ್ಲದು ಯಾವುದೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಇವತ್ತು 1-2 ರೂಪಾಯಿ ದುಡ್ಡಲ್ಲ, ಇವತ್ತು ತೆರಿಗೆ ಯಾರಾದರೂ ಒಂದು 500 ರೂಪಾಯಿ 1000 ರೂಪಾಯಿ ಕಟ್ಟಿಲ್ಲ ಅಥವಾ ಏನಾದರೂ ಒಂದು 2000 ರೂಪಾಯಿ ಯಾರೋ ಒಬ್ಬನು ಬಾಕಿ ಇಟ್ಕೊಂಡಾನೆ ಅಂದರೆ ಇವತ್ತು ಖಾತೆ ಚೇಂಜ್ ಮಾಡೋದಾಗಲಿ ಇನ್ನೊಂದಾಗಲಿ ಎಷ್ಟೊಂದು ತೊಂದರೆ ಕೊಡ್ತಾರೆ. ಆದರೆ 80 ಕೋಟಿ ದುಡ್ಡು ಈ ರಾಜಕಾರಣಿಗಳಿಗಿರ್ಬೋದು, ಮಹಾನಗರ ಪಾಲಿಕೆಗಿರ್ಬೋದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅದು ನಮ್ಮ ಬೆವರಿನ ಹನಿಯ ದುಡ್ಡಿದು. ಯಾಕೆಂದರೆ ಇವತ್ತು ಕಷ್ಟಪಟ್ಟು ತೆರಿಗೆ ಕಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಎಷ್ಟೋ ಬಿಸ್ನೆಸ್ಗಳಿಲ್ಲ ಅಂದರೂ ಸಮೇತ, ವ್ಯಾಪಾರಗಳಿಲ್ಲ ಅಂದರೂ ಸಮೇತ ತೆರಿಗೆ ಕಟ್ಟಿದ್ದಾರೆ. ಏನಕ್ಕೆ ತೆರಿಗೆ ಕಟ್ತೇವೆ? ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ, ಬೆಂಗಳೂರು ಒಂದು ಬೆಳೆಯುತ್ತೆ, ಅದರ ಜೊತೆಗೆ ಒಂದು ಸುರಕ್ಷಿತವಾಗಿ ಒಂದು ವಾಹನ ನಿಲ್ಲಿಸೋದಕ್ಕೆ ಒಂದು ಜಾಗ ಸಿಗುತ್ತೆ ಅಂತ. ಮಹಾನಗರ ಪಾಲಿಕೆಗೆ ನಾವು ಏನು ಹೇಳ್ಬೇಕು? ಬಹಳ ಹೊಟ್ಟೆ ಉರಿಯುತ್ತೆ ಈ ಥರದ್ದೆಲ್ಲ ಬೆಳವಣಿಗೆಯನ್ನು ನೋಡಿದಾಗ. 80 ಕೋಟಿ ನಮ್ಮ ತೆರಿಗೆ ಹಣ, ನಮಗೆ ಸಿಗಬೇಕಾದಂತಹ ಸೌಲಭ್ಯ, ಅದ್ರ ಬಗ್ಗೆ ಅವ್ರು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಲೆಟ್ಸಿ, ನಾವಂತೂ ಬಿಡೋದಿಲ್ಲ. ವಿಸ್ತಾರ ನ್ಯೂಸ್ ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಇವತ್ತು ನಿಮ್ಮ ಕಣ್ಣಿನ ತೆರೆದು ನೋಡಿಲ್ಲ ಅಂದ್ರೆ ನಾವು ತೋರಿಸಿದ್ವಿ. ಇದಕ್ಕೆ ಉತ್ತರ ಕೂಡ ನಿಮ್ಮಿಂದ ಪಡಿತೀವಿ. ಸಾಮಾಜಿಕ ಹೋರಾಟಗಾರ ತಾಯ್ನಾಡು ನಾಗೇಶ್ ಅವರು ವಿಸ್ತಾರ ನ್ಯೂಸ್ಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅವ್ರೇನು ಮಾತಾಡಿದ್ದಾರೆ ಬನ್ನಿ ತೋರಿಸ್ತೀನಿ. ಮಹಾನಗರ ಪಾಲಿಕೆಗೆ ನಾವು ಏನು ಹೇಳಬೇಕು ಗೊತ್ತಿಲ್ಲ. ಇವತ್ತು ಎಲ್ಲ ವಿಷಯದಲ್ಲೂ ಹಿಂಗೆ ಮಹಾನಗರ ಪಾಲಿಕೆ ಇವತ್ತು ಜನಗಳ ದುಡ್ಡನ್ನು ಪೋಲ್ ಮಾಡುತ್ತೆ. ಯಾರೋ ಒಬ್ಬರು ಜನಗಳದ್ದು ಒಂದು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಬಂದು ಸೀಜ್ ಮಾಡೋದು, ತೊಂದರೆ ಕೊಡೋದು, ಅದಲ್ಲದೆ ಮತ್ತೆ ಗಿಂಬಳ ಕೇಳೋದು ಎಲ್ಲ ಮಾಡ್ತಾರೆ. ಇವತ್ತು ನೋಡಿ 80 ಕೋಟಿ ರೂಪಾಯಿ ದುಡ್ಡು, ನಮ್ಮ ತೆರಿಗೆ ದುಡ್ಡನ್ನು ಸುಮಾರು ಒಂದು 3-4 ವರ್ಷದಿಂದ ಇವರು ಎಲ್ಲಿಂದಲೋ ಫಾರಿನಿಂದ ತಂದರು. ಒಂದೊಂದು ಇಟ್ಟಿಗೆ ಕಲ್ಲುಗಳನ್ನು ಕಬ್ಬಣ ಫಾರಿನಿಂದ ತಂದುಬಿಟ್ಟು ಕೇಬಲ್ದೇನೋ ಮಾಡ್ತವೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ಟಿದ್ದಾರೆ. ಏನೊಂದು ಸ್ವತಂತ್ರ ಉದ್ಯಾನವನದಲ್ಲಿ ಜನಗಳಿಗೂ ಬಳಕೆ ಮಾಡ್ತಾ ಇಲ್ಲ. ಈ ಕಡೆ ನಮ್ಮ ತೆರಿಗೆ ದುಡ್ಡು 80 ಕೋಟಿಯಷ್ಟು ದುಡ್ಡನ್ನು ಇವತ್ತು ನೀರಲ್ಲಿ ಹೋಮ ಮಾಡ್ದಂಗೆ ಇದೆ. ಈಗಾಗಲೇ ಸುಮಾರು ಬಾರಿ ಟೆಂಡರ್ಗಳು ಕರೆದಿದ್ದಾರೆ. ಅವ್ರ ಒಳಾಂತರಗಳು ಏನು ಅಂತ ಗೊತ್ತಿಲ್ಲ. ಹೀಗಾದರೆ ಜನಗಳು ಯಾಕೆ ತೆರಿಗೆ ಕಟ್ಟಬೇಕು ಅಂತ ನಮ್ಮ ಪ್ರಶ್ನೆ. 80 ಕೋಟಿ ರೂಪಾಯಿವರೆಗೆ ಖರ್ಚು ಮಾಡಿರೋವಂಥದ್ದು ಒಂದನ್ನು ಕಾಂಪ್ಲೆಕ್ಸನ್ನು 3 ಫ್ಲೋರ್ ಮಾಡಿದ್ದಾರೆ. ಅದರ ಮೇಲ್ಗಡೆಗೆ ಈಗ ಸ್ವತಂತ್ರ ಏನಾದರೂ ಒಂದು ಹೋರಾಟ ಮಾಡೋದಕ್ಕೆ ಅಂತ ಮಾಡಿದ್ದಾರೆ. ಅದು ಎಲ್ಲದು ಯಾವುದೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಇವತ್ತು 1-2 ರೂಪಾಯಿ ದುಡ್ಡಲ್ಲ, ಇವತ್ತು ತೆರಿಗೆ ಯಾರಾದರೂ ಒಂದು 500 ರೂಪಾಯಿ 1000 ರೂಪಾಯಿ ಕಟ್ಟಿಲ್ಲ ಅಥವಾ ಏನಾದರೂ ಒಂದು 2000 ರೂಪಾಯಿ ಯಾರೋ ಒಬ್ಬನು ಬಾಕಿ ಇಟ್ಕೊಂಡಾನೆ ಅಂದರೆ ಇವತ್ತು ಖಾತೆ ಚೇಂಜ್ ಮಾಡೋದಾಗಲಿ ಇನ್ನೊಂದಾಗಲಿ ಎಷ್ಟೊಂದು ತೊಂದರೆ ಕೊಡ್ತಾರೆ. ಆದರೆ 80 ಕೋಟಿ ದುಡ್ಡು ಈ ರಾಜಕಾರಣಿಗಳಿಗಿರ್ಬೋದು, ಮಹಾನಗರ ಪಾಲಿಕೆಗಿರ್ಬೋದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅದು ನಮ್ಮ ಬೆವರಿನ ಹನಿಯ ದುಡ್ಡಿದು. ಯಾಕೆಂದರೆ ಇವತ್ತು ಕಷ್ಟಪಟ್ಟು ತೆರಿಗೆ ಕಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಎಷ್ಟೋ ಬಿಸ್ನೆಸ್ಗಳಿಲ್ಲ ಅಂದರೂ ಸಮೇತ, ವ್ಯಾಪಾರಗಳಿಲ್ಲ ಅಂದರೂ ಸಮೇತ ತೆರಿಗೆ ಕಟ್ಟಿದ್ದಾರೆ. ಏನಕ್ಕೆ ತೆರಿಗೆ ಕಟ್ತೇವೆ? ಏನೋ ಒಂದು ಡೆವಲಪ್ಮೆಂಟ್ ಆಗುತ್ತೆ, ಬೆಂಗಳೂರು ಒಂದು ಬೆಳೆಯುತ್ತೆ, ಅದರ ಜೊತೆಗೆ ಒಂದು ಸುರಕ್ಷಿತವಾಗಿ ಒಂದು ವಾಹನ ನಿಲ್ಲಿಸೋದಕ್ಕೆ ಒಂದು ಜಾಗ ಸಿಗುತ್ತೆ ಅಂತ. ಮಹಾನಗರ ಪಾಲಿಕೆಗೆ ನಾವು ಏನು ಹೇಳ್ಬೇಕು? ಬಹಳ ಹೊಟ್ಟೆ ಉರಿಯುತ್ತೆ ಈ ಥರದ್ದೆಲ್ಲ ಬೆಳವಣಿಗೆಯನ್ನು ನೋಡಿದಾಗ. 80 ಕೋಟಿ ನಮ್ಮ ತೆರಿಗೆ ಹಣ, ನಮಗೆ ಸಿಗಬೇಕಾದಂತಹ ಸೌಲಭ್ಯ, ಅದ್ರ ಬಗ್ಗೆ ಅವ್ರು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಲೆಟ್ಸಿ, ನಾವಂತೂ ಬಿಡೋದಿಲ್ಲ. ವಿಸ್ತಾರ ನ್ಯೂಸ್ ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಇವತ್ತು ನಿಮ್ಮ ಕಣ್ಣಿನ ತೆರೆದು ನೋಡಿಲ್ಲ ಅಂದ್ರೆ ನಾವು ತೋರಿಸಿದ್ವಿ. ಇದಕ್ಕೆ ಉತ್ತರ ಕೂಡ ನಿಮ್ಮಿಂದ ಪಡಿತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.